ನಮ್ಮ ಅಗತ್ಯ ಮೀರಿ ಏನೇನು ಸಿಗುತ್ತೋ ಅದು ಒಂದೊಂದ್ಸಲ ವಿಷ ಆಗ್ಬಿಡ್ತದಂತೆ. ಅದು ಅಧಿಕಾರ, ಅದು ಅನ್ನ, ಹಣ, ಏನು ಬೇಕಾದ್ರೆ ಆಗ್ಬೋದ್ರಿ. ನೋಡಿ, ಇತ್ತೀಚೆಗೊಂದು ಹೊಸ ಕಾಯಿಲೆ ಬಂದಿದೆ, ಫುಡ್ ಪಾಯ್ಸನ್ನು ಅಂತ. ಫುಡ್ಡೇ ಪಾಯ್ಸನ್ನು, ತಿಂದ ಅನ್ನವೇ ವಿಷ. ಈಗ 15 ವರ್ಷದಿಂದ ಆ ರೋಗವೇ ಇರಲಿಲ್ಲ, ಯಾಕೆಂದರೆ ಮೊದಲು ಫುಡ್ಡೇ ಇರಲಿಲ್ವಲ್ಲ, ಅವ್ರ ಪಾಪ ಪಾಯ್ಸನ್ ಇಲ್ಲ ಅದು. ಇಲ್ಲಿ ಫುಡ್ ಜಾಸ್ತಿ ಆಗೋದು, ಈಗ ಪಾಯ್ಸನ್ ಆಯ್ತಾ ಅದು. ಈಗ ಅದು ನೋಡಿ, ಸುಮ್ಮನೆ ವಿನಾಕಾರಣ ನಮ್ಮ ಹೆಣ್ಮಕ್ಳ ಬೈತಾರೆ. ಕೆಲವರು ಸಹೋದರಿಯರನ್ನ ಬೈತಾರೆ, ಗಂಡಿರು ಏನು ಮಾತಾಡ್ತಾರೆ ನೋಡ್ಬೇಕು. ಸಾರ್, ನಮ್ಮ ಅಮ್ಮ ಅಡುಗೆ ಮಾಡ್ತಾ ಇದ್ರು, ನಮ್ಮ ತಾಯಿ ಆ ಸಾಂಬಾರು ಅಲ್ಲಿ ಘಮ 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 ಅಂತ ಆಯ್ತು ಸರ್. ನಮ್ಮ ಅಜ್ಜಿ ಮುದ್ದೆ ಕಟ್ಟಿದ್ರೆ ಅದ್ಭುತ ಸರ್, ನನ್ನ ಹೆಂಡತಿ ಮಾಡ್ತಾಳೆ, ಏನೋ ಪ್ರಯೋಜನ ಇಲ್ಲ. ನೋಡಿ, ಆ ಹೆಣ್ಮಕ್ಳು ಯೂಟ್ಯೂಬ್ ನೋಡ್ಕೊಂಡು, ಪುಸ್ತಕ ನೋಡ್ಕೊಂಡು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರ್ರಿ. ಒಂದು ಮಾತಿಂದ ಅವ್ರ ಮನಸ್ಸು ನೋಯಿಸ್ಬಿಟ್ರೆ ನೀವು ಏನು ಮಾಡೋದು? ನೋಡಿ, ರುಚಿ ಕೆಟ್ಟಿಲ್ಲ ಕಣ್ರಿ, ನಮ್ಮ ನಾಲ್ಗೆ ಕೆಟ್ಟದೆ, ಭಾಳ ಜನಕ್ಕೆ ಗೊತ್ತಿಲ್ಲ. ಅವ್ವ ಸಾಂಬಾರು ಮಾಡುವಾಗ ನೀನು ಎಲ್ಲಿದ್ದೆ? ಹೊಲ್ದ ಹತ್ರ ಇದ್ದೆ, ದುಡಿಮೆ ಮಾಡ್ತಿದ್ದೆ, ಹೊಟ್ಟೆ ಚೆನ್ನಾಗಿ ಹಸಿತಿತ್ತು. ಬಂದ ತಕ್ಷಣ ಎಷ್ಟು ಬೇಗ ಊಟ ಕೊಡ್ತಾರೋ ಅಂತಿದ್ದೆ. ನಾಲಿಗೆ ರಸಾಸ್ವಾದನೆಗೆ ಕಾತ್ರದಿಂದ ಕಾಯ್ತಾ ಇತ್ತು. ಜೀರ್ಣಶಕ್ತಿ ಅದ್ಭುತವಾಗಿ ಹೊಟ್ಟೆ ಎಸೆದು ಉದರ ಅನ್ನ ಅಂತ ಬೇಡ್ತಾ ಇತ್ತು. ಆಗ ಕುಳಿತು ನೀ ತಿಂದರೆ ಸಾರು ಅದ್ಭುತವಾಗ್ತಾ ಇತ್ತು, ಗಮ್ಮಂತಿತ್ತು. ಈಗ ಹೊಲ್ತಾಕು ಹೋಗೋಲೆ, ಚನ್ನಪಟ್ಟಣಕ್ಕೆ ಹೋಗಿ 20 ಟೀ ಕುಡಿದ್ಬಿಟ್ಟು ಬರುವಾಗ ಗೋಬಿ ಮಂಚೂರಿ ತಿಂದ್ಬಿಟ್ಟು, ಪಾನಿಪುರಿ ಬೇರೆ ತಿಂದ್ಬಿಟ್ಟು ಇಲ್ಲಿ ಬಂದು ಗಮ್ಮನ್ನು ಹೊಲ್ತು ಅಂದ್ರೆ ಎಲ್ರಿ ಅಂತದ್ದು? ಹೊಟ್ಟೆನೇ ಹಸಿತಿಲ್ಲ, ನಾಲಿಗೆ ರಸ ಸೂಸ್ತಾ ಇಲ್ಲ. ಸುಮ್ಮನೆ ಹೆಣ್ಮಕ್ಳ ನಿಂಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂದ್ಬಿಟ್ರೆ ಆಗ್ತದ? ಮಾಡ್ತಿದ್ದಾರೆ. ಎಲ್ಲಿ ವ್ಯತ್ಯಾಸ ಆಯ್ತು ಗೊತ್ತಾ? ಫುಡ್ ಪಾಯ್ಸನ್. ಅನ್ನ ಯಾಕೆ ವಿಷ ಆಗ್ತದೆ? ಊಟ ಮಾಡೋ ಸಮಯ ನಮ್ಮ ಮನಸ್ಸು ಅತ್ಯಂತ ಆಹ್ಲಾದಕರವಾಗಿರಬೇಕು, ಸಮಾಧಾನವಾಗಿರ್ಬೇಕಂತೆ. ಊಟ ಮಾಡುವಾಗ ತಲೆ ಬಕ್ಕೊಂಡು ಊಟ ಮಾಡಬೇಕು. ಈಗ ಪಂಕ್ತಿಲಿ ಕೂತ್ಕೊಂಡು ಏನು ಹಾಕೋಬತ್ತವ್ರೆ ಅಂತ ಅಲ್ಲಿಂದ ನೋಡ್ತಾರೆ, ಇನ್ನೇನು ಹಾಕೊಬಂದವ್ರ ಕಾಣೆ. ಪಕ್ಕದವನಿಗೆ ಎಷ್ಟು ಹಾಕವ್ರೇನು ಬೇರೆ ನೋಡ್ತಾರೆ, ನನಗಿಷ್ಟೇ ಎಷ್ಟು ಹಾಕ್ಬಿಟ್ರಲ್ಲ ಅಂತ. ಅಲ್ಲಿ ಬತ್ತಿದಂಗೆ ಆ ಕಡೆ ಹೋಯ್ತದ. ಇಲ್ಲಿರೋ ತಿನ್ನೋದಕ್ಕಿನ್ನ ಅಲ್ಲಿ ಬತ್ತಿರೋದು ಕಡೆ ಗಮನ. ಅದ್ರ ಜೊತೆಗೇನು, ಅಲ್ಲಿ ಊಟ ಮಾಡುವಾಗ ರಾಜಕೀಯ ಮಾತಾಡೋದು. ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ನು ನಿಲ್ಲಿಸ್ಬೇಕು, ನೆಕ್ಸ್ಟ್ ಇವ್ನು ಸೋಲಿಸ್ಬೇಕು, ಅದು ಹೆಂಗೆ ಎದ್ಬಿಟ್ಟು ನೋಡ್ತೀನಿ, ಯಾವುದೇ ಕಾರಣಕ್ಕೂ ಆಗೋದು. ತಿಂತಾ ಇರೋದನ್ನ ಮಾತಾಡ್ತಿರೋದು ರಾಜಕೀಯ. ತಿಂದದ್ದೇನೀಗ ದ್ವೇಷ ತಿಂದಂಗಾಯ್ತು. ಈ ನಮ್ಮ ಸಹೋದರಿಯರು ಸಾವಣಿ ಸುಬ್ರಹ್ಮಣ್ಯ, ಪುಟ್ಟಕ್ಕನ ಮಕ್ಕಳು ನಿನ್ನ ಜೊತೆ ನನ್ನ ಕತೆ ನೋಡ್ತಾ ಕೂತವ್ರೆ. ಅಲ್ಲೇನೋ ಒಬ್ಬಮ್ಮ ಗುಳೋ ಅಂತ ಹೇಳ್ತಾಳೆ, ಇವ್ರು ಕಣ್ಣೀರು ಒರೆಸ್ಕೊಂಡು ಅನ್ನ ಉಣ್ಣೋದು. ಈ ದುಃಖ ಅನ್ನ ತಿನ್ನಂಗೆ ಆಗಲಿಲ್ಲ, ಆಗ ದುಃಖ ತಿನ್ನಂಗಾಯ್ತು. ನೋಡಿ, ಮನಸ್ಸು ಯಾವಾಗ ಉದ್ವೇಗ ಆಯಿತೋ, ತಿಂದ ಅನ್ನವನ್ನ ಹೇಗೆ ಉಪಯೋಗಿಸ್ಬೇಕಂತ ಈ ಜ್ಞಾನಕ್ಕೆ ಗೊತ್ತೇ ಆಗಲಿಲ್ಲ. ಅನ್ನ ಬಾಯಲ್ಲಿ ಅಗೀತಾ ಇದೆ, ಈಗ ಅನ್ನನಾಳ ದಾಡ್ತಾ ಇದೆ, ಈಗ ಕರಳು ಸೇರ್ತಾ ಇದೆ ಅಂತ ನನ್ನ ತಲೆ ಹೇಳ್ತಾ ಇರ್ತದೆ. ಆದರೆ ಮನ್ಸೊಂದು ಕಡೆ ಹೊಂಟೋದಾಗ ಅನ್ನ ಎಲ್ಲೋಯ್ತು, ಯಾಕೋಯ್ತು, ಎಲ್ಲಿ ಬಂತು, ಏನಿಲ್ಲ. ಅದಕ್ಕೆ ಫುಡ್ ಪಾಯ್ಸನ್. ತಿಂದ ಅನ್ನ ವಿಷ ಆಗಬಾರ್ದು. ಅನ್ನ ಅಮೃತ ಆಗಬೇಕು. ಅನ್ನತೋ ತ್ರಾಣತೋ ಪರಾಕ್ರಮ. ಯಾಕೆ ಇವತ್ತು ಅನ್ನದಾನ ಮಾಡ್ತಿರೋದು ಯಾಕೆ ಅಂದರೆ ಈ ಜಗತ್ತಿನಲ್ಲಿ ಕೋಟಿ ಇಟ್ಟೋನಿರ್ಬೋದು, ಕೂಲಿ ಮಾಡೋನಿರ್ಬೋದು, ಒತ್ತೊತ್ತು ಕಸಿದು ಹೊಟ್ಟೆ ಒಂದೇ. ಬಾಕಿದೆಲ್ಲ ಭಾವನೆ ಚೇಂಜ್ ಆಗ್ತಾವೆ. ಕೋಟಿ ಇಟ್ಟೋನ್ ಅಂತಾನೆ ನಾನು ಇಳಿಬೇಕಾರೆ ಅವನು ಏನು ಮಾಡ್ತಾನೆ, ಚೇರ್ ನೋಡ್ತಾನೆ, ಧೂಳಾಗದ ಅಂತ ನೋಡ್ತಾನೆ, ಅಲ್ಲಿ ಕೂತ್ಕೋಬೋದಾ ಅಂತ ನೋಡ್ತಾನೆ, ನನ್ನ ಜೊತೆ ಮಾತಾಡೋ ಕೂತ್ಕೊಳ್ಳೋರು ಯಾರು ಅಫಿಷಿಯಲ್ಗಳವ್ರ ಅಂತ ನೋಡ್ತಾನೆ. ಕೂಲಿ ಮಾಡೋನೆ ಎಲ್ಲಾದ್ರೇನು ಅಂತ ಕೂತ್ಕೊತಾನೆ. ಕುಂತ್ಕೋ ಜಾಗದಲ್ಲಿ ಭಾವನೆ ಬದಲಾಗ್ಬೋದು, ಹಾಕೋ ಬಟ್ಟೆಲ್ಲಿ ಬದಲಾಗ್ಬೋದು, ಆದರೆ ತಿನ್ನೋ ಅನ್ನ ಮಾತ್ರ ಅವನು ನಾವು ನೀವು ಎಲ್ಲ ಒಂದೇ ಆಗ್ತೇವೆ. ಆದ್ದರಿಂದ ಅನ್ನದಾನಮಿದಂ ಪುಣ್ಯಂ, ಈ ಶ್ರೇಷ್ಠವಾದ ದಾನ ಈ ಅನ್ನದಾನ. ಅನ್ನವನ್ನಿಡುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಕಾಂಬಾತಗೆ, ಸ್ವರ್ಗವನ್ನು ಬಯಸಿ ಅದಕ್ಕೆ ಭಿನ್ನಾಣವಕ್ಕೂ ಸರ್ವಜ್ಞ.